ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಪಾನ್ ಮತ್ತು ಚೀನಾ ಪ್ರವಾಸ ಮುಗಿಸಿ ಮರಳಿದ ಪ್ರಧಾನಿ ಮೋದಿ. ಪುಟಿನ್ ಮೋದಿ ಭೇಟಿ ಬಳಿಕ ಟ್ರಂಪ್ಗೆ ಹೊಟ್ಟೆಯುರಿ, ಟ್ವೀಟ್ ಮೂಲಕ ಅಸಮಾಧಾನ. ಬಿಹಾರ ಚುನಾವಣೆಯಲ್ಲಿ ಒಂದೂ ಮತ ಕದಿಯುವುದಕ್ಕೆ ಬಿಡಲ್ಲ ಎಂದ ರಾಹುಲ್ ಗಾಂಧಿ. ಇದೆಲ್ಲವನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ನಲ್ಲಿ. 4 ದಿನಗಳ ಜಪಾನ್ ಮತ್ತು ಚೀನಾ ಪ್ರವಾಸದಲ್ಲಿದ್ದ ಪ್ರಧಾನಿ ಮೋದಿ ನಿನ್ನೆ ರಾತ್ರಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಜಪಾನ್ನ 2 ದಿನಗಳ ಪ್ರವಾಸದ ಬಳಿಕ ಚೀನಾದ ಟಿಯಾಂಗ್ಜಿನ್ ನಗರದಲ್ಲಿ ನಡೆದ ಎಸ್ಸಿಒ ಸಮಿಟ್ನಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ಪುಟಿನ್, ಶಿ ಜಿನ್ಪಿಂಗ್ ಸೇರಿದಂತೆ ವಿಶ್ವದ ಪ್ರಮುಖ ನಾಯಕರೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಪ್ರಧಾನಿ ಮೋದಿ ಭೇಟಿ ಆಗ್ತಾ ಇದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಣ್ಣು ಕೆಂಪಗಾಗಿಸಿದೆ. ಟ್ವೀಟ್ನಲ್ಲಿ ಬೊಗಳೆ ಬಿಟ್ಟಿರುವ ಟ್ರಂಪ್, ನಾವು ಭಾರತದೊಂದಿಗೆ ಕಡಿಮೆ ವ್ಯವಹಾರ ಮಾಡುತ್ತೇವೆ, ಆದರೆ ಭಾರತವೇ ನಮ್ಮೊಂದಿಗೆ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ಮಾಡ್ತಾ ಇದೆ. ಭಾರತವೇ ನಮ್ಮ ಮೇಲೆ ಇಲ್ಲಿ ತನಕ ಹೆಚ್ಚಿನ ಸುಂಕ ವಿಧಿಸಿದೆ. ಇದು ಏಕಪಕ್ಷೀಯ ಅಂತ ಟ್ವೀಟ್ನಲ್ಲಿ ಬಡಾಯಿ ಕೊಚ್ಚಿಕೊಂಡಿದ್ದಾರೆ. ಈ ಬಾರಿಯ ಬಿಹಾರ ಚುನಾವಣೆಯಲ್ಲಿ ಒಂದು ಮತವನ್ನು ಕದಿಯೋದಕ್ಕೆ ಬಿಡಲ್ಲ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಮತದಾರರ ಅಧಿಕಾರ ಯಾತ್ರೆಯ ಸಭೆಯಲ್ಲಿ ಮಾತನಾಡಿದ ಅವರು, ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಒಂದೇ ಒಂದು ಮತಗಳ್ಳತನ ಆಗೋದಕ್ಕೆ ಬಿಡೋದಿಲ್ಲ, ನಾವು ಪ್ರಜಾಪ್ರಭುತ್ವವನ್ನು ರಕ್ಷಿಸ್ತೇವೆ ಅಂತ ಹೇಳಿದರು. ದೆಹಲಿಯಲ್ಲಿ ದಿನೇ ದಿನೇ ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ. ಇವತ್ತು ಮತ್ತೆ ಮಳೆಯಾಗುವ ಸಾಧ್ಯತೆ ಇದೆ. ಸಂಜೆಯೊಳಗೆ ಯಮುನಾ ನದಿ ಉಕ್ಕಿ ಪ್ರವಾಹ ಉಂಟಾಗುವ ಸಾಧ್ಯತೆ ಇದೆ ಅಂತ ನೀರಾವರಿ ಮತ್ತು ಪ್ರವಾಹ ನಿಯಂತ್ರಣ ಮಂಡಳಿ ಎಚ್ಚರಿಕೆ ನೀಡಿದೆ. ಯಮುನಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವುದು ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಿಸಿದೆ. ನಿರಂತರ ಮಳೆಗೆ ರಾಷ್ಟ್ರ ರಾಜಧಾನಿ ದೆಹಲಿ ತತ್ತರಿಸಿ ಹೋಗಿದೆ. ಇದರ ಪರಿಣಾಮ ಪ್ರಮುಖ ರಸ್ತೆಗಳಲ್ಲೆಲ್ಲ ನೀರು ನಿಂತಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು, ಮಳೆ ಬಂದ್ರೆ ದೆಹಲಿಯಲ್ಲಿ ಪ್ರತಿ ಬಾರಿಯೂ ಸವಾರರಿಗೆ ಸಂಕಷ್ಟ ತಂದೊಡ್ತಾ ಇದೆ. ಹರಿಯಾಣದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗೆ ದೆಹಲಿಯಿಂದ ಗುರುಗ್ರಾಮಕ್ಕೆ ತೆರಳುವ ಮಾರ್ಗವೆಲ್ಲ ಜಲಾವೃತವಾಗಿದೆ. ಭಾರೀ ಪ್ರಮಾಣದ ಮಳೆಯಿಂದಾಗಿ ದೆಹಲಿ ಗುರುಗ್ರಾಮ ಗ್ರಾಮದ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಲಕ್ಷಾಂತರ ಜನ ತೊಂದರೆಗೆ ಸಿಲುಕಿದ್ದಾರೆ. 5 ನಿಮಿಷದಲ್ಲೇ 5 ಸೆಟ್ ಪೂರೈಸಿದ ಹಿಟ್ ಮ್ಯಾನ್. ಇನ್ನು ಫಿಟ್ನೆಸ್ ಪರೀಕ್ಷೆಯಲ್ಲಿ ರೋಹಿತ್ ಗಿಲ್ ಬಾಸ್. ಐಪಿಎಲ್ ಲೀಗ್ನಲ್ಲಿ ಡೆಲ್ಲಿ ತಂಡಕ್ಕೆ ಸಾರಥಿಯಾರು. ಕಿಚ್ಚ ಸುದೀಪ್ಗೆ ಹುಟ್ಟುಹಬ್ಬದ ಸಂಭ್ರಮ. ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ಬ್ಯೂರೋ ನ್ಯೂಸ್ ಟಾಪ್ನಲ್ಲಿ. ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 19ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಹೊಸ ನಾಯಕ ಮುನ್ನಡೆಸಲಿದ್ದಾರೆ. ಕಳೆದ ಬಾರಿ ತಂಡವನ್ನ ಮುನ್ನಡೆಸಿದ ಅಕ್ಷರ್ ಪಟೇಲ್ ಅವರನ್ನ ನಾಯಕತ್ವದಿಂದ ವಜಾಗೊಳಿಸಲಿದ್ದಾರೆ ಅಂತ ವರದಿಯಾಗಿದೆ. ಡೆಲ್ಲಿ ತಂಡದ ಸಾರಥಿ ಯಾರಾಗ್ತಾರೆ ಎಂಬ ಕುತೂಹಲ ಮನೆ ಮಾಡಿದೆ. ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಕ್ರಿಕೆಟ್ ಚಾಂಪಿಯನ್ನರು ಟೂರ್ನಿಯ ಇತಿಹಾಸದಲ್ಲೇ ಅತ್ಯಧಿಕ ಮೊತ್ತದ ಬಹುಮಾನ ಮೊತ್ತ ಗಳಿಸಲಿದ್ದಾರೆ. ವಿಜೇತರಿಗೆ ನೀಡುವ ಬಹುಮಾನದ ಹಣವನ್ನ 11.65 ಕೋಟಿಯಿಂದ 39.55 ಕೋಟಿಗೆ ಏರಿಸಲಾಗಿದೆ ಅಂತ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ಸೋಮವಾರ ಪ್ರಕಟಿಸಿದೆ. 2023ರ ಪುರುಷರ ವಿಶ್ವಕಪ್ ಗೆದ್ದ ಆಸ್ಟ್ರೇಲಿಯಾ ತಂಡ 31.35 ಕೋಟಿ ಗಳಿಸಿತ್ತು. ಸ್ಯಾಂಡಲ್ವುಡ್ನ 6 ಅಡಿ ಕಟೌಟ್ ಅಭಿಮಾನಿಗಳ ಪಾಲಿನ ಮಾಣಿಕ್ಯ. ಬಾಕ್ಸ್ ಆಫೀಸ್ ಬಾದ್ಶಾ ಕಿಚ್ಚ ಸುದೀಪ್ಗೆ ಹುಟ್ಟುಹಬ್ಬದ ಸಂಭ್ರಮ. 52ನೇ ವಸಂತಕ್ಕೆ ಸುದೀಪ್ ಕಾಲಿಟ್ಟಿದ್ದಾರೆ. ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ ಇರುವ ವಿಶಾಲವಾದ ಹಾಲ್ನಲ್ಲಿ ಅಭಿಮಾನಿಗಳನ್ನ ಮಧ್ಯರಾತ್ರಿಯೇ ಭೇಟಿಯಾಗಿದ್ದಾರೆ. ಯಾವುದೇ ಸಂಭ್ರಮವಿಲ್ಲದೆ ಸರಳವಾಗಿ ಬರ್ತ್ಡೇ ಆಚರಿಸಿಕೊಂಡ್ರು. ರಾಜ್ಯದ ಮೂಲೆ ಮೂಲೆಯಿಂದ ಸುದೀಪ್ ಅಭಿಮಾನಿಗಳು ಜಮಾಯಿಸಿದ್ರು. ಈ ವರ್ಷ ತಮ್ಮ ತಾಯಿ ಬರ್ತ್ಡೇ ಪ್ರಯುಕ್ತ ಅಮ್ಮನ ಹೆಜ್ಜೆ ಹಸಿರು ಹೆಜ್ಜೆ ಅನ್ನೋ ಹೆಸರಿನಲ್ಲಿ ಹಸಿರು ಕ್ರಾಂತಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡುತ್ತಲೇ, ಸದ್ಯಕ್ಕೆ ಕಲಾವಿದನಾಗಿ ಇಷ್ಟು ಮಾಡಬಲ್ಲೆ, ರಾಜಕೀಯಕ್ಕೆ ಎಂಟ್ರಿ ಆದ್ಮೇಲೆ ನೋಡೋಣ ಅಂತ ರಾಜಕೀಯಕ್ಕೆ ಬರುವ ಸೂಚನೆ ನೀಡಿದ್ದಾರೆ. ಸದ್ಯಕ್ಕೆ ಕಲಾವಿದನಾಗಿ ಇಷ್ಟು ಮಾಡಬಲ್ಲೆ, ರಾಜಕೀಯಕ್ಕೆ ಎಂಟ್ರಿ ಆದಾಗ ಬೇರೆ ಎಲ್ಲ ಮಾಡೋಣ. ಎಲ್ಲ ಕಡೆ ಇವಾಗ ಇಷ್ಟೇ ಇರೋದು ನನ್ನ ಹತ್ರ. ಐ ವುಡ್ ಲವ್ ಟು ಡೂ ಆಸ್ ಮಚ್ ಆಸ್ ಐ ಕ್ಯಾನ್ ವೆನ್ ಇಟ್ ಕಮ್ಸ್ ಟು ಮೈ ಮದರ್, ಆ್ಯಂಡ್ ಇನ್ ಹರ್ ನೇಮ್ ಎನಿ ಸೋಷಿಯಲ್ ಆಕ್ಟಿವಿಟಿ ಐ ವಿಲ್ ನಾಟ್ ಹೆಸಿಟೇಟ್ ಟು ಡೂ ಎನಿಥಿಂಗ್.